ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಒಲವಿಲ್ಲ ನಾವೀಗ ಈ ಗಂಗೆ ದಡದಲ್ಲಿ ಸವಿಯದ ಮಾತೊಂದ ನುಡಿವ. ನನ್ನ ಪ್ರಾಣ ಪ್ರಣಯ ಮಧುರ ನೀನೇ ನನ್ನ ಪ್ರಾಣ ಪ್ರಣಯ ಮಧುರ ನಿನ್ನ ಬಿಡಲಾರೆ ನಾನೆಂದಿಗೂ. ಜೊತೆಯಾಗಿ ಹಿತವಾಗಿ ಕಂಡಾಸೆ ಇರುಳಲ್ಲಿ ಬಂದಾಸೆ ಎಲ್ಲ ಒಂದೇನೆ ನಿನ್ನೊಡನೆ ಆಸೆ ಬೇರೇನು ಆಗೇಳೆ ನನ್ನಾಡಿನಲ್ಲೇ ನಾವೆಂದು ಹೀಗೆ ನಲಿವ ನಾವೆಂದು ಹೀಗೆ ನಲಿವ ನಿನ್ನ ಬಿಡಲಾರೆ ನಾನೆಂದಿಗೂ. ಭಾಗ್ಯದ ಭಾಸ್ಕರನು ಅಂದ್ರೆ ನೀವು ಯಾಕೆ ಕಳ್ಳಿ, ನಿನಗೆ ನನ್ನ ಪರಿಚಯ ಆಗ್ಲಿಲ್ಲ ತಾನೆ? ಆವಾಗಲೇ ನಿನ್ನನ್ನು 2 ವರ್ಷದ ಹಿಂದೆ ನಾನು ನಿನ್ನ ನೋಡಿದ್ದೀನಿ. ಆವಾಗಲೂ ನಿನ್ಗೆ ಈಗ ಪರಿಚಯ ಇಲ್ಲ. ಸಾಕು ನಿಲ್ಲಿಸಿ. ನೋಡಿ, ನಿಮ್ಮನ್ನ ಮದುವೆ ಆಗೋದಕ್ಕೆ ಸಾಲು ಸಾಲು ಹುಡುಗಿಯರು ಕಾಯ್ತಾ ಇದ್ದಾರೆ. ನಾನು ನೋಡಿ ತಮಾಷೆ ಮಾಡ್ತಾ ಇದ್ದೀರಿ ನೀವು? ಅಲ್ಲ ಕಣೆ, ಇದು ಹುಡುಗಾಟಿಕೆ ಅಲ್ಲ, ಇದು ನಾವು
ಸತಿಪತಿಗಳ ಒಂದಾಗುವ ಸಮಯ. ನಿನ್ನಂತ ಸುಖಿಲ ಸಪ್ನೇನು ಸಿಗಬೇಕಾದ್ದು ನನ್ನ ಪುಣ್ಯ. ನಿರ್ಮಲ, ಸರಿ ನೋಡಿ, ನಿಮ್ಮಂಥ ಪತಿಯನ್ನು ಪಡಿಬೇಕಾದ್ರೆ ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೆ ಅಂತ ಕಾಣುತ್ತೆ. ನೀವು ಬಿಟ್ಟರೆ ಹೀಗೆ ಕವಿಗಳಾಗ್ಬಿಡ್ತೀರಾ ಅಂತ ಕಾಣುತ್ತೆ. ಚೀ ಕಳ್ಳೆ, ಈ ರೀತಿ ಮಾತಾಡಬೇಡ. ನೀನು ಅಂತಸ್ತಿನಲ್ಲಿ ಕಡಿಮೆ ಇರಬಹುದು, ಆದರೆ ನಿನ್ನ ರೂಪ ಲಾವಣ್ಯದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಅದಕ್ಕಾಗಿ ನಾವು ಇನ್ನು ಮುಂದೆ ಆನಂದದಿಂದ ನಲಿಯುತ್ತಾ ಸಾಗೋಣ, ಏನಂತೀಯ? ಕುರ್ಕುರೆ ಇಲ್ಲಲೇ ಬರೀ ಹೂವ ಆಟ. ಇನ್ನ ನಮ್ಮ ಮಾವರಿರೋರೆಲ್ಲ ರೋಸ್ ತಗೊಂಡೋಗಿ ಹುಡುಗಿಯರಿಗೆ ಪ್ರಪೋಸ್ ಮಾಡ್ರಲ್ಲ, ಲಗುನ ಬರ್ರಲ್ಲ. ಹೂ ಮಾರು ಸಿಂಗಾರಿ ಪಬ್ಲಿಕ್ ರೋಡಾಗ ಯಾಕೆ ಗಂಟ್ಲ ಕೂಡಕತ್ತಿಯಲ್ಲ, ಆಗ ಮತ್ತೆ ಹೋಗ್ದ ಯಾವೆಕೊಂಡು ಮೊದಲು ಹಾಕ್ಬಿಟ್ಟೇನೆ ಹುಸಾರು. ಎದಕ್ಕೆ ಸುಮ್ಮನ ಜಂಬ ಕೊಚ್ಕೊಳಕ್ ಹೋಗ್ತಿರ್ರಿ ಸಾಯಪ್ರ? ಅಲ್ಲ, ನೀವು ನನ್ನ ಮುಟ್ಟೋದ ಮುಗ್ದ ಹೋಗ್ಬಿಟ್ಟೈತ್ರಿ, ನಿಮ್ಮದು ಎಕ್ಸ್ಪಿರಿ ಡೇಟ್ ಹಾಕ್ಬಿಟ್ಟೈತ್ರಿ
ಚಾಲು ಗಾಡಿನ ಇರ್ಬೇಕು ಈಕೆ ಅಂತೀನಿ. ಅಲ್ಲ, ನಾಲ್ಕಾರು ಬಾವಿ ನೀರ್ ಕೊಡ್ದ ಚಾಲು ಗಾಡಿ ಮಾಲ ಯಾರು ಬೇಕಾದ್ರೂ ತಿಳಿಬಹುದು, ಯಾರು ಬೇಕಾದ್ರೂ. ಏನ್ ಮಾತಾಡ್ತೀರ ನೀವು? ಅಲ್ರಿ, ಯಾರ್ ಬೇಕಾರ ಹತ್ತಿಳಿಯಕ ಇದೇನೋ ಸರ್ಕಾರಿ ಗೌರ್ಮೆಂಟ್ ಬಸ್ ಮಾಡಿರೇನ್ರಿ? ನಂದು ಪ್ರೈವೇಟ್ ಗಾಡಿ ರೀ, ಅಂದ್ರ ನಂದು ಒರಿಜಿನಲ್ ಟ್ಯಾಕ್ಸಿ. ಸಿಂಗಾರಿ, ಯಾಕೆ ಬೇಜಾರ ಮಾಡ್ಕೊಳ್ತಿ? ನಾನು ನಿನ್ನ ಪರ್ಮನೆಂಟ್ ಗಿರಿ ಹಾಕಿ ಅಂತ ತಿಳ್ಕೊಂಡು ನಿನ್ನ ಟ್ಯಾಕ್ಸಿ ಮ್ಯಾನ್ ನಿಮ್ಮಂತ ವಯಸ್ಸಾದವರು ನನ್ನ ಟ್ಯಾಕ್ಸಿ ಮೇಲೆ ಕೂತ್ರ ನನ್ನ ಗಾಡಿ ಮುಂದಕ್ಕೆ ಚಲೋನೇ ಆಗೋದಿಲ್ರಿ. ಸಿಂಗಾರಿ, ಅದಕ್ಕೆ ಯಾಕೆ ಬೇಜಾರ ಮಾಡ್ತಿ? ನಾನಿದ್ದಲ್ಲ ದುಡ್ತೀನಿ. ವಯಸ್ಸು ಭಾಳ ಆಗ್ಯಾವನ್ರಿ. ನಿಮಗೆ ಹೇಳಿದಿನಲ್ಲ ನಾನು, ನಿಮ್ಗ ತಳ್ಳ ಹೇಜ ಮುಗಿದ ಬಿಟ್ಟೈತ್ರಿ. ಇನ್ನೆಲ್ಲಿಂದ ತಳಬೇಕು ನೀವು? ಒಂದು ಕೆಲಸ ಮಾಡ್ರಿ, ಯಾವ್ದಾರು ಕೆಟ್ಟ ನಿಂತಿರೋ ಟ್ಯಾಕ್ಸಿಯಾಗ ಹತ್ತಿ ಕುಂತ ಬಿಡ್ರಲ್ಲ, ನೀವು ತಳ್ಳದು ತಪ್ಪತ್ರ. ಅಲ್ಲಿ ತೋರಿಸ್ರಿ. ಪರವಾಗಿಲ್ಲ, ಅವ್ರಿಗೆ ಬಾ ಸರ್ವಿಸ್ ಮಾಡ್ಕೊಂಡಾಳ. ಮತ್ತ ಅಲ್ಲಿಗ ಬಂದ್ರ ಹಂಗ ಪಿತ್ ಹೋಗಂಗ್ ಕೊಡ್ದು ಬಿಡ್ತೀನಿ ಮತ್ತೆ. ಅದೇ ಬೇಡ ಹಾಕೋ ಸಿಂಗಾರಿ. ಹೂವಿನ ವ್ಯಾಪಾರ ಹೇಗ ನಡೆದೈತು? ಹೂವಿನ ವ್ಯಾಪಾರ ಏನ್ ಹೇಳ್ತೀರಿ ಸಾಯಬ್ರ? ವ್ಯಾಪಾರ ಅಂತೂ ಒಬ್ರ ಗಿರಾಕಿಗಳು ಬಂದು ಮುಂದೆ ತಗೊಳಂಗಿಲ್ಲ. ಒಂದು ಕೆಲಸ ಮಾಡ್ರಲ್ಲ, ನೀವ ಗೋಣಿಗೆ ಮಾಡ್ರಲ್ಲ. ಅಯ್ಯ ಸಿಂಗಾರಿ, ನಾನು ಗೋಣಿಗೆ ಮಾಡಬಹುದಾಗಿತ್ತು, ಆದ್ರ ಮನೆಯೊಳಗೆ ಹೂ ಮುಡುವ ಹಾಕಿನೇ ಇಲ್ಲಲ್ಲ. ಹೂ ಮುಡಿಯಾಕಿ ಇಲ್ಲ ಅಂದ್ರೆ ಎದಕ್ಕೆ ಬೇಸರ ಮಾಡ್ಕೊಂತೀರಿ? ದೇವರ ಫೋಟೋಕ ಹಾಕ್ರಲ್ಲ, ಹೋಗಿ ದೇವರ ಮುಂದ ಯಾವ್ದಾರ ಒಂದು ಚಲೋದ್ ಅಂಟಿ ಬೀಳ್ಲಿ ಅಂತ ಹೂದಿನ ಕಡ್ಡಿ ಬೆಳಗ್ರಿ. ಅಯ್ಯೋ ಸಿಂಗಾರಿ, ಮನೆಯಾಗ ಫೋಟೋನೇ ಇಲ್ಲ ಅಂದ್ಮಾಗ ಊದಿನ ಕಡೆ ಹಕ್ಕಿಕತ್ತಿ ಏನೈತೆ ಅಂತೀನಿ. ಅಲ್ಲ ಸಿಂಗಾರಿ, ಅಷ್ಟೆಲ್ಲ ಹೇಳ್ತಿಯಲ್ಲ ಬೋಣಿಗೆ ಆಗ್ಲಿಲ್ಲ ಅಂತ. ನಾನು ಬೋಣಿಗೆ ಮಾಡ್ತೀನಿ, ಒಂದು ಮಳ ಹೋಗ್ಬೇಡ. ಹಂಗ ಹೇಳ್ರಿ ಮತ್ತ ಲಗುನ ಒಂದು ಮಳ ಸಾಕೇನ್ರಿ? ಲೇ ಸಿಂಗಾರಿ, ಯಾಕ ಯಾಕಂದ್ರ ನಿನ್ನ ಕೈ ಆಡ್ತಿಲ್ಲ, ನನಗೆ ಹೂ ಬೇಡ. ಮತ್ತೆ ಎದುರಾಗ ಎತ್ಲೋ ಮರ್ರ, ನಂದಂತೂ ಇಟ್ಟುದ್ದಂತೂ ಇಲ್ಲ, ಇರದ ಇಟ್ಟಿಟ್ಟು ಅಗ್ಲಂದು ಮತ್ತೆ ಎದುರಾಗ ಎತ್ತು ಕೊಡ್ಲಿ. ಲೋ ಸಿಂಗಾರಿ, ಇದೆಯಲ್ಲ ಕೋಲ್ ಹೇಳ್ತೇಲೆ. ಶಿವ ಶಿವ, ಏಟ್ ಉದ್ದ ಐತ್ರಿ ನಿಮ್ಮದ, ನಿಮಗಿಂತ ಉದ್ದ ಐತಲ್ಲ ಏನೋ ನಿಮ್ಮ ಬಡಗಿರಿ. ಅಲ್ರಿ, ಈಟ್ ಉದ್ದಂದ್ರಾಗ ನಾ ಏನಾದ್ರೂ ಮೊಳ ಹಳತಿ ಮಾಡ್ದೆ ಅಂದ್ರ ನನ್ನ ಹೊಟ್ಟಿ ಮ್ಯಾಗ ತಣ್ಣೀರ್ ಬಟ್ಟಿ ಹಾಕೊಂಡು ಹೋಗ್ಬೇಕಂತಿ. ನೋಡ್ರಿ, ನಾನು ಕೈ ಹಳತಿ ಮಾಡ್ಕೊಡ್ತೀನಿ, ಬ್ಯಾಕಂದ್ರ ತಗೊಂಡ್ರಲ್ಲ. ಹಂಗಾದ್ರ ನೀನು ಕೈ ಆಳ್ತಲೇ ಹೂ ಕೊಡು ಹಾಕಿ ಅಂದಾಯ್ತು. ಹೌದಾ? ನೋಡು ಸಿಂಗಾರಿ, ಹೂ ಕೈ ಆಳ್ತಲೇ ಕೊಡು, ಆದ್ರ ಕೊಡ್ಬೇಕಾದ್ರೆ ಈಗ ಎಳಿಯೋದು ಏನಾರ ಮಾಡ್ದಿ ಅಂದ್ರ ನನಗೆ ಬೇಕಾಗಿರೋದು ಒಂದೇ ಮಳ ತಗೊಳ್ರಲ್ಲ, ಯಾರು ಬೇಡ ಅಂತಾರ? ನೋಡ್ರಿ, ನೀವು ಪ್ರೀತಿಯಿಂದ ಹೂ ತಗೊಂಡು ಹೋದ್ರಿ ಅಂದ್ರ ನಿಮ್ಮ ಮನ್ಯಾಗ ನಿಮ್ಮ ಹ್ಯಾಂಡ್ರು ನನ್ನ ಗಂಡ ಹೂ ತಗೊಂಡ್ ಬರ್ತಾರ ಅಂತ ಪ್ರೀತಿಯಿಂದ ಕಾಯ್ತಿರ್ತಾರ್ರಿ. ಸಿಂಗಾರಿ, ನಮ್ಮ ಮನೆ ಹಾಕಿ ಸುದ್ದಿ ಮಾತ್ರ ತೆಗಿಬೇಡ. ಸಾಗದಿ ಅಂದ್ರ ಬೆಂಕಿ ಬಿದ್ದಂಗಾಗೈತಿ, ಬೆಂಕಿ. ಕೆಲಸ ಮಾಡ್ರಿ, ಹೊಟ್ಯಾಗ ಬೆಂಕಿ ಬಿದ್ರ ಹಿಂದ ಮುಂದಲ್ ನೋಡ್ರಿ ನಳದಾಗ ನೀರು ಬರ್ತೈತಿ, ಹಿಂದ ಬಗ್ಗ ನಿಂತ್ಕೊಳ್ರಿ, ತಣ್ಣಗಾಗತ್ತ. ಅಯ್ಯೋ ಸಿಂಗಾರಿ, ನಮ್ಮ ಗೋಪಾಲ ನಾವೆಲ್ಲ 2 ಬಾರಿ ಬಿಟ್ರೆ 2 ಬಾರಿ ನೀರು ಬಿಡುದಿಲ್ಲ. ಹಾಕೊಂಡಿದ್ರಿ ನೀರ? ಅಲ್ರಿ, ನಿಮ್ಮಾಕಿ ಏನ್ ಮಾಡಿದ್ಲು ಅಂತ ನಿಮ್ಮ ಹೊಟ್ಯಾಗ ಬೆಂಕಿ ಬಿದ್ದಂಗ ಹಾಕ್ತೈತಿ, ನಿಮ್ಮ ಕೈ ಹಿಡ್ದಾಕಿ. ಸಿಂಗಾರಿ, ನನಗ ಆ ವಿಷಯ ಹೇಳ್ಬೇಕು ಅಂದ್ರ ನಾಚಿಕೆ ಆಗುತ್ತೈತಿ, ನಾಚಿಕೆ. ಜಾಸ್ತಿ ನುಲಿಯಾಕ ಹೋಗ್ಬೇಡ್ರಿ, ನುಲ್ದಿರಿ ಅಂದ್ರ ಮತ್ತ ಅದೆಲ್ಲರೂ ಸಡ್ಲಾ ಬಿಟ್ಟತ್ತು. ನೋಡು, ಅಂತದ್ ಏನ್ ಮಾಡಿದ್ಲು ರೀ ನಿಮ್ ಕೈ ಹಿಡ್ದಾಕಿ? ಸಿಂಗಾರಿ, ನಮ್ಮ 18-20 ವರ್ಷದ ಹುಡುಗನ ಜೊತೆಗೂ ನಾನು ಮನೆ ಕಡೆ ಇಲ್ಲಾದಾಗ ಜೊತೆ ಗಂಟೆ ಮೂಟಿ ಕಟ್ಕೊಂಡು ಹೊರಟು ಹೋಗಾಳ. ಏನ್ ಮಾಡ್ತಾಳ್ರಿ, ಬಡಿಯ ಬಡ್ಗಿನ ನಿಂದ ನೆಟ್ಟಗಿಲ್ಲ ಅಂದ್ರ ಪಾಪ ಅದು ಡೇಟ್ ಬಾರ ಆಗೈತಿ, ಯಾಕೆ ಆದ್ರೂ ಏನ್ ಮಾಡ್ಬೇಕು? ಅಲ್ರಿ, 18 ವರ್ಷದ ಹುಡುಗನ ಜೊತೆ ನಿಮ್ಮಾಕಿ ಓಡೋಗಳ ಅಂದ್ರ ಕುಂತಿರ ಮಂದಿಯರ ನಂಬ ಮತ ಇದು. ಸಿಂಗಾರಿ, ಈಗಿನ ಪ್ರಪಂಚ ಹಕ್ಕಿಕತಿ ನಿನಗೇನು ಗೊತ್ತೈತಿ? 18-20 ವರ್ಷದ ಹುಡುಗರು ಲವ್ ಸಿನಿಮಾ, ಸೆಕ್ಸ್ ಸಿನಿಮಾ ನೋಡು ಮಂಗ್ಯಾನಂತ ಆಗ್ಬಿಟ್ಟಾರ. ಅಂದ್ರ ಸೆಕ್ಸಾಗ ಬಹಳ ಇಂಪ್ರೂವ್ಮೆಂಟ್ ಐತ್ರಿ ಇದಕ್ಕ. ಸಿಂಗಾರಿ, ಹೈಸ್ಕೂಲ್ನಾಗ ಕಾಲೇಜ್ನಾಗ ಲವ್ ಸಿನಿಮಾ, ಲವ್ ಚೀಟಿ ಬರೋದು ನೋಡ್ತೀವಿ. ಆದ್ರ ಈಗ 5ನೇ ಕ್ಲಾಸಾಗ ನೋಡಕತ್ತೀವಿ. 5ನೇ ಕ್ಲಾಸಾಗ ಸಿಂಗಾರಿ,
ಮೊದಲು ತಾಯಿ ಹೊಟ್ಟೆಯೊಳಗ ಮಗು ಹುಟ್ಬೇಕಾದ್ರು ಅವ್ವ ಅಂತ ಹುಟ್ಟಿತ್ತು. ಈಗನ ಕಾಲದಾಗ ಲವ್ ಲವ್ ಅನ್ನತ್ತ ಹುಟ್ಟಕತ್ತೈತಿ. ಬಹಳ ಅನುಭವ ಆಗೈತೆ ಬಿಡ್ರಿ ನಿಮಗ. ಅಲ್ರಿ ನೀವ್ ಏನಾದ್ರೂ ನಿಮ್ಮ ಹೆಂಡ್ರನ್ನ ಹುಡ್ಕೋ ಪ್ರಯತ್ನ ಮಾಡಿರಿಲ್ಲ? ಲೇ ಸಿಂಗಾರಿ ಯಾಕೆ ಹೇಳ್ತೀರಿ? ನಾನ್ ಹುಡುಕದ ಜಾಗ ಇಲ್ಲ ರೀ, ಎಲ್ಲ ಹೋದ್ರೆ ಸಿಗ್ಲಿಲ್ಲ ನನಗ. ಯಪ್ಪ ನಿನ್ನ ಹೇಳ್ತೀನ ನೀ ಹುಡುಕಿಲ್ಲ ಅಂದ್ರ ಇನ್ನು ನಮ್ಮಂತ ಹರಿಯದ್ ಹುಡುಗಿರಲ್ಲ ಏನ್ ಹುಡುಕ್ತಿರೋ. ಅಲ್ರಿ ಹೋಗ್ಲಿ ಬಿಡ್ರಲ್ಲ, ಅಕ್ಕಿ ಹೋದ್ರಿ ಏನಾಯ್ತು? ಬ್ಯಾರಕ್ಕಿನ್ ನೋಡಿ ಮದ್ವೆ ಮಾಡ್ಕೊಂಬೋದಲ್ಲ. ಸಿಂಗಾರಿ ಆ ವಿಚಾರನ ಮಾಡೀನಿ. ನನ್ನ ಮನ್ಸಿಗೂ ಬಾಳ್ ಹಿಡಿಸೈತಿ. ಮನಸ್ಸಿಗೆ ಬಂದ ಮೇಲೆ ತಡ ಮಾಡಬಾರ್ದ್ರಿ, ಮಾಡೋದನ್ನೆಲ್ಲ ಮಾಡ್ಕೊಂಡ್ಬಿಡ್ಬೇಕು. ಹೌದಿಲ್ರಿ ಮಾಸ್ತರ್? ಇಷ್ಟು ಗ್ಯಾರಂಟಿ ಆಗಿ ಹೇಳ್ತಿ ಅಂದ ಮ್ಯಾಗ ಅದಕ್ಕೆ ನಾ ಯಾಕೆ ಚಿಂತೆ ಮಾಡ್ಲಿ, ಕೇಳೇ ಬಿಡ್ತೀನಿ. ಸಿಂಗಾರಿ ಸಿಂಗಾರಿ ಹೇಳ, ಜಾಸ್ತಿ ನುಲಿ ಬೇಡ. ನನ್ನ ಮನಸ್ಸಿಗ ಒಂದವಳು ನೀನಾ ಸಿಂಗಾರಿ, ನೀನಾ. ಬರಬಾರ್ದು ಬರ್ಲಿ. ಅಲ್ಲಲೇ ನಿನ್ನ ವಯಸ್ಸೇನು ನನ್ನ ವಯಸ್ಸೇನು ಒಂದ್ ಈಟರ ಪರಿಜ್ಞಾನ ಬೇಡ ನಿನಗ? ಸಿಂಗಾರಿ ವಿಚಾರ ಮಾಡ ಹೇಳಕತ್ತೀನಿ. ನಾನಿಂದ ನಾಳೆ ರಿಟೈರ್ಡ್ ಆಗಕತ್ತೀನಿ. ರಿಟೈರ್ಡ್ ಆದ್ರ 10-20 ಲಕ್ಷ ರೂಪಾಯಿ ಸಿಗುತ್ತದ. 10-20? ನಿನಗ ದೊಡ್ಡ ಹೂವಿನಂಗಲಿ ಇಟ್ಕೊತೀನಿ. ದುಡುಕಬೇಡ ಸಿಂಗಾರಿ, ದುಡುಕಿ ಕೆಡಕಾಗ್ಬೇಡ. ಅಲ್ರಿ ಇದಂತೂ ಡೇಟ್ ಬಾರ್ ಆಗಿರೋ ಗಾಡಿ, ಆದ್ರೂ 10-20 ಬರುತ್ತಾ ಇವನಿಗೆ ರಿಟೈರ್ಡ್ ಅಂತಂದ್ರ ನಾ ಯಾಕ ಬಿಟ್ಲಲ್ಲ? ಆಯ್ತ್ರಿ. ಲೇ ಸಿಂಗಾರಿ ಏನ್ ವಿಚಾರ ಮಾಡಕತ್ತಿ? ಸಾಯಪ್ರ ನನಗೂ ನಿಮ್ಮ್ಯಾಗ ಮನಸ್ಸು ಬಂದೈತಿ, ಬಟ್ ಒಂದ್ ಕಂಡೀಷನ್. ಏನಲ್ಲ ಸಿಂಗಾರಿ ಕಂಡೀಷನ್? ನೋಡ್ರಿ ನೀವು ರಿಟೈರ್ಡ್ ಆದ್ಮೇಲೆ ನಿಮಗ್ ಬರೋ ರೊಕ್ಕ ಎಲ್ಲ ನನ್ನ ಹೆಸರಿಗ ಬರ್ಬೇಕ. ಹಬ್ಬ ಸಿಂಗಾರಿ ಅಲ್ಲಲ್ಲೇ ಬಂಗಾರಿ ನನಗಿಷ್ಟ. ಹೊಡಿಯಲ್ಲೇ ಒಮ್ಮತ್ತ ಎಷ್ಟು ನಿನ್ನ ಗಾಂಡೀವ. ಜೋಡಿಯ ದಿನ ಬಿಟ್ಟು ಇರಲಾರಿಲ್ಲ. ಕಾನಿಕಂದನ ಜೋಡಿಯ ದಿನ ಬಿಟ್ಟು ಇರಲಾರಿಲ್ಲ. ದಿನವೂ ನಿನ್ನ ಧ್ಯಾನ, ನೀನೇ ನನ್ನ ಪ್ರಾಣ. ಕಾನಿಕಂದನ ಜೋಡಿಯ ದಿನ ಬಿಟ್ಟು ಇರಲಾರಿಲ್ಲ. ವೀಣೆ ಮಿಡಿಯುವ ಹಾಡಂತೆ ಜೀವ ಸ್ವರಗಳ ಬಂದೆ ಜಾಮೀನಿಲ್ಲವಾದೆಲ್ಲ. ನೀನಿಂದು ತಂದ ಉಲ್ಲಾಸದಿಂದ ನಾಚಿ ನಾಚಿ ಹೂವಾದಿನ, ನಾಚಿ ನಾಚಿ ಹೂವಾದಿನ. ಕಾನಿಕಂದನ ಮಾರುವ ದಿನ ಬಿಟ್ಟು ಇರಲಾರಿಲ್ಲ. ಹೇಳಲಾಗದ ಆನಂದ ಕೊಡುವೆ ತಾಳು ನಾನಿಂದ. ಕಾನಿಕಂದನ ಮಾರುವ ದಿನ ಬಿಟ್ಟು ಇರಲಾರಿಲ್ಲ.
ದಾನಿ ತಂದನ ಮರುದಿನ ಬಿಟ್ಟು ಇರಲಾರೆ ನಿನ್ನ ದಿನವೂ ನಿನ್ನ ಧ್ಯಾನ ನೀನೇ ನನ್ನ ಪ್ರಾಣ ಚಿನ್ನ ದಾನಿ ತಂದನ ಮರುದಿನ ಬಿಟ್ಟು ಇರಲಾರೆ ನಿನ್ನ ಲಾ 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 ಲಾ. ಜಗವೇ ಒಂದು ರಣರಂಗ ಧೈರ್ಯ ಇರಲಿ ನಿನ್ನ ಸಂಗ ಬಾರೋ ದಾರುಣನ ರಾಜ ಅವಮಾನ 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 ಶಕ್ಕಚಿತ ಬಡ ಭಿಕಾರಿಯಿಂದ ಅವಮಾನ. 100 ಹೆಣ್ಣುಗಳನ್ನ ನನ್ನ ಕೈ ಚಳಕದಿಂದ ಆಡಿಸಿ ಕುಣಿಸಿ ಅವರ ದೇಹ ಅಂಗಸುಖವನ್ನು ಉಂಡ ನನಗೆ ಶಕ್ಕಚಿತ ಬಡ ಭಿಕಾರಿ ಸೊಕ್ಕಿನ ನಿರ್ಮಲೆಯಿಂದ ಅವಮಾನ. ಏ ಶಶಿಧರ, ನಿನ್ನ ತಂಗಿ ನಿರ್ಮಲೆಯನ್ನ ಆ ನರೇಂದ್ರನಿಗೆ ಕೊಟ್ಟು ನಿನ್ನ ಕೈ ತೊಳೆದುಕೊಂಡು ಅಂತ ಹೆಮ್ಮೆ ಪಡಬೇಡ ಮೂರ್ಖ. ಹೇ ಶಶಿಧರ, ನೀವಿಬ್ಬರು ಅಣ್ಣ ತಂಗಿ ನನ್ನ ಕೆನ್ನೆಗೆ ಹೊಡೆದ ಮಾಡಿದ ಅವಮಾನದ ಸೇಡಿದ ಪ್ರತಿಫಲದ ಪ್ರತಿರೂಪವಾಗಿ ನೀವಿಬ್ಬರು ಅಣ್ಣ ತಂಗಿಯರ ಬಾಳಿನಲ್ಲಿ ಭಯಂಕರವಾದ ಬಿರುಗಾಳಿಯ ತೆರೆಯನ್ನ ಅಪ್ಪಳಿಸ್ತಿಲ್ಲ ಅಂತಾದ್ರೆ ನಾನು ವಜ್ರಕಾಂತನೇ ಅಲ್ಲಲೇ, ವಜ್ರಕಾಂತನೇ ಅಲ್ಲ. ಓ, ನಿರ್ಮಲೆಯ ಕೈ ಹಿಡಿದ ನರೇಂದ್ರ ಈ ಕಡೆ ಬರ್ತಾ ಇದ್ದ. ಬರ್ಲಿ, ಹೇಗಾದ್ರೂ ಮಾಡಿ ನರೇಂದ್ರನ ಮನವೊಲಿಸಿ ಅವನ ಸ್ನೇಹ ಬೆಳೆಸಿ ನನ್ನ ಸೇಡಿನ ನಾಟಕದ ಪ್ರಥಮಾಂಕವನ್ನ ಪ್ರಾರಂಭಿಸಲೇಬೇಕು. ನಮಸ್ತೆ ನರೇಂದ್ರ ಅವರಿಗೆ. ತಮ್ಮ ಪರಿಚಯ? ಈ ಊರಿಗೆ ಭಾರಿ ಶ್ರೀಮಂತ ವಜ್ರಕಾಂತ್ ಅಂತ. ನರೇಂದ್ರ ಅವರೇ, ಬಿಸ್ನೆಸ್ಸಿನ ನಮ್ಮ ವ್ಯವಹಾರಗಳೆಲ್ಲವನ್ನ ತಮ್ಮ ಬ್ಯಾಂಕ್ನಲ್ಲೇ ಮಾಡ್ತಾ ಇರೋದು. ತುಂಬಾ ಸಂತೋಷ. ಬೈ ದ ಬೈ ನರೇಂದ್ರ, ನಿಮ್ಮ ಮದುವೆ ಇನ್ವಿಟೇಷನ್ ನನಗೆ ಬಂದು ಮುಟ್ಟಿತ್ತು. ಆದರೆ ನಾನು ಊರಲ್ಲಿ ಇಲ್ಲದೆ ಇರೋ ಕಾರಣ ಸಾರಿ, ಮದುವೆಗೆ ಬರ್ಲಿಕ್ಕಾಗಿಲ್ಲ. ಸರಿ ವಜ್ರಕಾಂತ್ ಅವರೇ, ನನ್ನ ಮದುವೆಯ ಕಾರ್ಡ್ ಎಲ್ಲ ನಿಮ್ಮ ಬ್ಯಾಂಕಿನಲ್ಲಿರುವ ಎಲ್ಲ ಕಸ್ಟಮರಿಗೆ ಕಳಿಸಿದೆ. ಆದರೆ ಬಹುತೇಕ ಕಸ್ಟಮರು ಬಂದು ನಮಗೆ ಶುಭ ಹಾರೈಸಿದ್ದಾರೆ. ಅಂದ್ರೆ ನಿಮ್ಮ ಧರ್ಮ ಪತ್ನಿಯ ಊರು ಇದೇ ತಾನೇ? ಇದೇ ಊರು, ಇದೇ ಕ್ವಾಟಿಬೇಲ್ ಹೈಸ್ಕೂಲಿನಲ್ಲಿ ಗುಮಸ್ತನಾಗಿರುವ ಶಶಿಧರನ ಏಕೈಕ ತಂಗಿ ನಿರ್ಮಲಾ. ಏನ್ ಹೇಳ್ತಾ ಇದ್ದೀರಾ? ಏನು? ಆ ಶಶಿಧರನ ತಂಗಿ ನಿರ್ಮಲೆ ನಿಮ್ಮಂತ ಜಂಟ್ಲ್ಮೆನ್ ಧರ್ಮ ಪತ್ನಿ ಆಗಿದ್ದಾಳೆ. ವಿಚಿತ್ರ, ತುಂಬಾನೇ ವಿಚಿತ್ರ. ಹೌದು ವಜ್ರಕಾಂತ್, ಯಾಕೆ ಹೀಗೆ ಆಡ್ತಿದ್ಯಾ? ನನ್ನ ಧರ್ಮಪತ್ನಿ ಆ ಶಶಿಧರನ ತಂಗಿ ಎಂದ ತಕ್ಷಣ ನೀನ್ ಏಕೆ ಹೀಗೆ ಆಡ್ತಿರುವೆ? ಕೇವಲ ಹಣಕ್ಕಾಗಿ ಬಾಯಿ ತೆರೆದು ಒಬ್ಬ ನಡತೆಗೆಟ್ಟ ಹೆಣ್ಣನ್ನ ನೀನು ತಾಳಿ ಕಟ್ಟಿದೀಯ ಅಂತ ಕೇಳಿದ ಮೇಲೂ ನಗದೆ ಇನ್ನೇನು ಮಾಡಲಿ ನರೇಂದ್ರ, ನಿಜವಾಗಿಯೂ ನಿನಗೆ ತ್ಯಾಗಮಯಿ ಅಂತ ರಾಷ್ಕಲ್, ಇನ್ನೊಂದು ಸಲ ನನ್ನ ಹೆಂಡತಿ ನಡತೆ ಕೊಟ್ಟವಳು ಅಂತ ಹೇಳಿದ್ರೆ ಇನ್ನು ನಾಲ್ಕು ಬಿಡ್ತೀನಿ.
ಆಗಬೇಡ ನರೇಂದ್ರ. ಏನೋ ಆತ್ಮೀಯನಾಗಿದ್ದೋದಕ್ಕೆ ನೀನೊಂದು ಹೆಲ್ಪ್ ಮಾಡೋಣ ಅಂತ ಬಂದು. ನೋಡು ನರೇಂದ್ರ, ವಾಸ್ತವಿಕವಾಗಿ ನಿನ್ನ ಸಂಸಾರದಲ್ಲಿ ಹುಳಿ ಹಿಂಡೋ ಅಭ್ಯಾಸ ನನಗಿಲ್ಲ. ನನಗದರ ಅವಶ್ಯಕತೆಯೂ ಇಲ್ಲ. ಯಾಕೋ ನಿರ್ಮಲೆಯ ಹಿನ್ನೆಲೆ ಚರಿತ್ರೆಯನ್ನ ನನಗೆ ಹೇಳಬೇಕು ಅಂತ ಅನ್ನಿಸ್ತು. ನೀನು ಬೇಡ ಅಂದ್ರೂ ನಾನು ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕೇಳ್ಕೊ. ಮಿಸ್ಟರ್ ನರೇಂದ್ರ, ನಿರ್ಮಲೆ ಎಂತ ಹೆಣ್ಣು ಅಂತ ನಿನಗಿನ್ನೂ ಗೊತ್ತಿಲ್ಲ. ಯೌವನದ ಬಾಧೆ ತಾಳಲಾರದೆ ಕಂಡ ಪರ ಪುರುಷನ ತೋಳು ತೆಕ್ಕೆಯಲ್ಲಿ ಬಿಗಿದಪ್ಪಿ ಮುತ್ತಾಡಿ ರತಿ ಕ್ರೀಡೆ ಆಡುವ ಪತೀತೆ ಅವಳು. ಸಾಕು, ನಿಲ್ಲಿಸೋ. ಅಲ್ಲಯ್ಯ ನರೇಂದ್ರ, ಒಂದು ಹೆಣ್ಣನ್ನು ಮದುವೆ ಆಗಬೇಕಾದ್ರೆ, ಒಂದು ಮನೆ ಸಂಬಂಧ ಬೆಳೆಸ್ಬೇಕಾದ್ರೆ ಅವ್ರ ಘನತೆ, ಅವನ ಗೌರವ ಏನು ಅಂತ ತಿಳ್ಕೊಂಡು ಮದುವೆ ಆಗಬಾರ್ದೆ. ಸಾಕು, ನಿಲ್ಲಿಸೋ ನಿನ್ನ ಮಾತಾ. ನಿನ್ನ ನುಡಿಗಳನ್ನು ಕೇಳಿ ನನ್ನ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಹೌದು, ಅಲ್ಲದೆ ಬಡವಳುವೆಂದು ಕನಿಕರ ತೋರಿ ವರದಕ್ಷಿಣೆ ಪಡೆಯದೆ ಮದುವೆ ಆದೆ. ಆದ್ರೆ ಆ ನಿರ್ಮಲೆ ಖಳಕ್ಕಿಡಿಯೇ. ಎಲ್ಲ ಮಿತ್ರದ್ರೋಹಿ ಆನಂದ್, ನೀನು ನನ್ನ ಮನವೊಲಿಸಿ ಅವಳನ್ನು ನನ್ನ ಕೊರಳಿಗೆ ಕಟ್ಟಿ ನನ್ನ ಬಾಳನ್ನೇ ಹಾಳು ಮಾಡಿಬಿಟ್ಟಿಯಲ್ಲೋ ಚಾಂಡಾಲ. ಅಂದ್ರೆ ನಿನ್ನ ಮದುವೆ ಕುದುರಿಸಿದ ಮಹಾನ್ ವ್ಯಕ್ತಿ ಸಮಾಜ ಸೇವಕ ಆನಂದ ತಾನೆ? ಹೌದು ವಜೀರ್ ಖಾನ್, ಆ ಚಾಂಡಲನೇ ಆ ಕಳಂಕಿಣಿಯನ್ನು ನನ್ನ ಕೊರಳಿಗೆ ಕಟ್ಟಿದವನು. ಮತ್ತಿನ್ನೇನು ಮಾಡ್ತಾನೆ ನರೇಂದ್ರ? ಯಾಕಂದ್ರೆ ಆನಂದ ಮತ್ತು ಶಶಿಧರ ತುಂಬಾ ವರ್ಷದಿಂದ ಆತ್ಮೀಯ ಗೆಳೆಯರು. ಶಶಿಧರ ಇಲ್ಲದೇ ಇರೋ ಹೊತ್ತಿನಲ್ಲಿ ಆನಂದ ಆಗಾಗ ಮನೆಗೆ ಬರ್ತಾ ಇದ್ದ. ಮನೆಯಲ್ಲಿ ನಿರ್ಮಲೆ ಒಪ್ಪಳೆ ಹಾಡ್ಕೋತಾ ಕುಣಿತಾ ಇದ್ಲು. ಹೀಗಿರುವಾಗ ಆನಂದನಿಗೂ ಆ ಶಶಿಧರನ ತಂಗಿ ನಿರ್ಮಲೆಗೂ ಅನೈತಿಕ ಸಂಬಂಧ ಇತ್ತು. ಎಲ್ಲಿ ತಾನು ಮಾಡಿದ ಆಧಾರದ ರಹಸ್ಯ ಬಯಲಿಗೆಳಿತ್ತು ಅಂತ ತಿಳ್ಕೊಂಡು ಆದಷ್ಟು ಬೇಗ ಆನಂದ ನಿರ್ಮಲೆಯನ್ನ ನಿನ್ನ ಕೊಳಗೆ ಕಟ್ಟಿ ಕೈ ತೊಳ್ಕೊಂಡಿದ್ದಾನೆ. ಹೌದಾ? ಅಂತ ಹೆಣ್ಣನ್ನು ಒಂದು ಕ್ಷಣವೂ ನನ್ನ ಮನೆಯಲ್ಲಿ ಇಟ್ಟುಕೊಳ್ಳದೆ ಈಗಾಗಲೇ ಹೊರಗಾಗ್ತೀನಿ. ನರೇಂದ್ರ, ಶಾಂತಿ ಶಾಂತಿ. ತಾಳಿದವನು ಬಾಳಿಯಾನು ಅನ್ನೋ ಹಿಂದಿನ ಮಾತು ಗೊತ್ತು ತಾನೆ ನಿನಗೆ? ನೋಡೋ, ಒಮ್ಮೆಲೆ ನೀನು ಹೋಗಿ ನಿರ್ಮಲೆಯನ್ನು ಹೊರ ಹಾಕಿದರೆ ಈ ಸಮಾಜ ಜನರು ಆಡುವ ನಿಂದನೆಯ ಮಾತಿಗೆ ಗುರಿಯಾಗಬೇಕಾಗತ್ತೆ. ನೋಡು, ನಾನು ಹೇಳಿದ್ದೀನಿ, ನನ್ನ ಮಾತನ್ನೇ ನಂಬಿಕೊಂಡು ನೀನು ಯಾವುದಕ್ಕೂ ಕೈ ಹಚ್ಚಬೇಡ ನರೇಂದ್ರ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಆನಂದ್ ಹಾಗೂ ನಿರ್ಮಲೆಯ ರಹಸ್ಯ ರತಿ ಸಲಾಪ ನಿನ್ನ ಕಣ್ಣಿಗೆ ಕಂಡ್ರೂ ಕಾಣಬಹುದು. ನಿನ್ನ ಕಂಡಿತು ಅಂತ ಆದ್ರ ಆಮೇಲೆ ಒಂದೇ ಸಲ ಹೊರ ಹಾಕ್ಬೇಡ. ಆಗ್ಲೂ ಈ ಸಮಾಜ ನಿನ್ನನ್ನು ಜರಿಯತ್ತೆ. ನಿಧಾನವಾಗಿ ವರದಕ್ಷಿಣೆಯ ಹಣಕ್ಕಾಗಿ ನೀನು ನಿನ್ನ ಹೆಂಡತಿಯನ್ನ ಪೀಡಿಸು. ಅಂದ್ರೆ ಕಠಿಣ ಶಿಕ್ಷೆ ಕೊಡು. ಆ ನಿನ್ನ ಶಿಕ್ಷೆ ಪೀಡೆಯನ್ನು ತಾಳಲಾರ್ದೆ ತಾನಾಗೆ ಮನೆ ಬಿಟ್ಟು ಹೊರಟೋಗ್ತಾಳೆ. ಸರಿ ವಜೀರ್ ಖಾನ್, ನೀನು ಹೇಳಿದ ಮಾತು ಯೋಗ್ಯವಿದೆ. ಆದ್ರೆ ಅವಳನ್ನು ಹೀಗೆ ಹೊರಗಾಕಲಾರೆ. ನೀನು ಹೇಳಿದಾಗೆ ನಿನ್ನ ಮಾತನ್ನು ಕೇಳುತ್ತೇನೆ. ಸಮಯ ಬಂದಾಗ ಅವಳನ್ನು ಹೇಗೆ ಹೊರಗಾಕಬೇಕೆಂಬುದು ನನಗೆ ಗೊತ್ತು. ಹಾಗೆ ಮಾಡ್ತೀನಿ, ಬರ್ತೀನಿ. ಮತ್ತೆ ಭೇಟಿಯಾಗೋಣ. ಈ ವಜ್ರಕಾಂತ ಮನಸ್ಸ ಮಾಡಿದ್ರೆ ಹುಲು ಕಟ್ಟಿದ ವಿಶ್ವವನ್ನೇ ಸುಡಬಲ್ಲ. ಶಶಿಧರ, ಈ ವಜ್ರಕಾಂತದಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ವಜ್ರಕಾಂತದ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ್ಯಲ್ಲ, ಅದರ ಪ್ರತಿಫಲದ ಪ್ರತಿರೂಪವಾಗಿ ನಿಮ್ಮೆಲ್ಲರ ಕಣ್ಣೀರ ಗೋಳಾಗಿ
ನಿಮ್ಮೆಲ್ಲರ ಉಕ್ಕಿ ಬರುವ ಸಮುದ್ರದ ತೆರೆಯಲ್ಲಿ ನಿರ್ನಾಮ ಮಾಡದೆ ಹೋದ್ರೆ ನನ್ನ ಹೆಸರು ವಜ್ರಕಾಂತನಲ್ಲ ಅಂತ ತಿಳ್ಕೋ. ನಿರ್ಮಲೆ, ನಾನು ಕೇಳಿದ ಕ್ಷಣ ನೀ ನನ್ನ ಮಾತಿಗೊಪ್ಪಿ ನನ್ನೊಂದಿಗೆ ಬಂದಿದ್ಯಾದ್ರೆ, ನನ್ನೊಂದಿಗೆ ಸಹಕರಿಸಿದ್ಯಾದ್ರೆ, ಎಷ್ಟೊತ್ತಿಗೆ ನೀನು ಸಿರಿವಂತರ ಮನೆತನದಲ್ಲಿ ಮಹಾರಾಣಿಯಾಗಿ ಮೆರೆತಾ ಇದ್ದೆ. ಆದ್ರೆ ಈ ಸಿರಿವಂತನ ಮಾತನ್ನ ನೀನು ಕೇಳಲೇ ಇಲ್ವೇ? ಅದಕ್ಕೆ ವಕ್ರತುಂಡ ಮಹಾಕಾಯ, ಸೂರ್ಯ ಕೋಟಿ ಸಮಪ್ರಭ, ನಿರ್ವಿಘ್ನಂ ಕುರು ಮೇ ದೇವ, ಸರ್ವ ಕಾರ್ಯೇಷು ಸರ್ವದಾ.